ನಮಸ್ಕಾರ, ನೀವು ನೋಡ್ತಿದ್ದೀರಾ ಕಮ್ ಟು ರಿಯಾಲಿಟಿ ಕಾರ್ಯಕ್ರಮ. ನಾವು ಇವತ್ತು ಪರಿಚಯ ಮಾಡಿಸ್ತಿರೋದು ವಿಕ್ಕಿ ಅನ್ನೋ ಚಿತ್ರತಂಡನ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಹೆಸರು ರಿಯಲ್ ಎಸ್ಟೇಟ್ ಗಂಗಣ್ಣ ಅಂತ. ಒಳ್ಳೆ ಸೌಂಡ್ ಪಾರ್ಟಿ. ಮನೆಯೆಲ್ಲ ಫುಲ್ಲು ಕತ್ಲ ಸರ್. ರಾಜಣ್ಣ ಭಯದಲ್ಲಿ ಕತ್ತಲಲ್ಲಿ ಬೆಳಕನ್ನ ಹುಡುಕ್ತಾ ಹಾಗೇ ಬರ್ತಾ ಇರ್ತಾನೆ ಸರ್. ಅವನನ್ನ ಹಿಂದಿಂದ ಯಾರೋ ಫಾಲೋ ಮಾಡಿದಾಗುತ್ತೆ. ತಿರುಗಿ ನೋಡಿದ್ರೆ ಉತ್ತರ ಕರ್ನಾಟಕದ ಕಲಾವಿದ ರಾಜು ತಾಳಿಕೋಟಿ ಅವ್ರ ಮಗ ಭರತ್ ತಾಳಿಕೋಟಿ ಅನಂತ ಕೋಟಿ ನಮಸ್ಕಾರಗಳು. ನಾವು ಮೇ 9ಕ್ಕೆ ವಿಕ್ಕಿ ಅನ್ನೋ ಸಿನಿಮಾನ ಬಿಡುಗಡೆ ಮಾಡ್ತಾ ಇದೀವಿ. ನಮ್ಮೊಂದಿಗೆ ವಿಕ್ಕಿ ಚಿತ್ರದ ನಿರ್ಮಾಪಕರಾದಂಥ KR ಸುರೇಶ್ ಅವರು ಇದ್ದಾರೆ. ಹಾಗೆ ನಮ್ಮ ನಿರ್ದೇಶಕರಾದಂಥ ದೀಪಕ್ ಕೆ ಸವನ್ಕರ್ ಅವರು ಇದ್ದಾರೆ. ನಾವು ಈ ಮುಖಾಂತರ ನಿಮ್ಗೆ ವಿಕ್ಕಿ ಸಿನಿಮಾ 9ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ನಮ್ಮ ಕೇಸರಿ ನಂದನ ಕ್ರಿಯೇಷನ್ಸ್ ಅವರ 2ನೇ ಕಾಣಿಕೆ ಇದು. ಸೊ ಮೊದಲನೇದಾಗಿ ಉತ್ತರ ಕರ್ನಾಟಕದಿಂದ ನಾವು ಈ ಸಿನಿಮಾನ ಕರ್ನಾಟಕದುದ್ದಕ್ಕೂ ಬಿಡುಗಡೆ ಮಾಡ್ತಾ ಇದ್ದೀವಿ. ಇದೇ ಮೇ 9ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮೇಲೆ ಮೇಲೆ ಹಿಂಗ ಜಾಲಿ ರೈಡ್ ಹೋಗ್ತಿರ್ಬೇಕು. ನಾನು ನಿಮ್ಮೆಲ್ಲರ ಉತ್ತರ ಕರ್ನಾಟಕದ ಕಲಾವಿದ ಆದಂತ ರಾಜು ತಾಳಿಕೋಟಿ ಅವರ ಮಗ ಭರತ್ ತಾಳಿಕೋಟಿ ಅಂತ. ಸುಮಾರು ವರ್ಷಗಳಿಂದ ಉತ್ತರ ಕರ್ನಾಟಕದಲ್ಲಿ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದನ್ನ ಗುರುತಿಸಿ ಈಗ ನನಗೆ ಪ್ರಪ್ರಥಮ ಬಾರಿಗೆ ಹೀರೋ ಪಾತ್ರ ಅಂದ್ರೆ ಹೀರೋ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ನಾನು ಪ್ರೊಡ್ಯೂಸರ್ಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ದೀಪಕ್ ಕೆ ಸವನ್ಕರ್ ಸರ್ ಅವರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಮಸ್ಕಾರ. ವಿಕ್ಕಿ ಡೋನರ್ ಅಲ್ಲ ಎನ್ನುವಂಥ ಒಂದು ವಿಶಿಷ್ಟವಾದ ಶೀರ್ಷಿಕೆ ಒಟ್ಟಿಗೆ ಬರ್ತಾ ಇರುವಂಥ ಒಂದು ಕನ್ನಡ ಸಿನಿಮಾ. ನಾನು ಟ್ರೈಲರ್ನ ನೋಡಿದೆ. ಭಾಳ ಸೊಗಸಾಗಿ ಮೂಡಿ ಬಂದಿರುವಂಥ ಒಂದು ಚಿತ್ರ. ನಿಷ್ಠೆಯ ಪ್ರಯತ್ನ ಎಲ್ಲ ನುರಿತ ಕಲಾವಿದರುಗಳು ಸೇರಿಕೊಂಡು, ತಂತ್ರಜ್ಞರು ಸೇರಿಕೊಂಡು ಕಟ್ಟಿರುವಂಥ ಒಂದು ಸಿನಿಮಾ. ಈ ಸಿನಿಮಾದ ನಿರ್ದೇಶಕರಾದಂಥ ದೀಪಕ್ ಅವರು ಮತ್ತು ಈ ಸಿನಿಮಾದ ನಿರ್ಮಾಣದ ಜವಾಬ್ದಾರಿನ ತಗೊಂಡಂಥ ನವನೀತ ಲಕ್ಷ್ಮಿ ಅವ್ರಿಗೂ, ಮತ್ತು ಈ ಸಿನಿಮಾದ ಮುಖಾಂತರ ನಾಯಕ ನಟರಾಗಿ ಪಾದಾರ್ಪಣೆ ಮಾಡ್ತಾ ಇರುವಂಥ ನಮ್ಮ ಭರತ್ ತಾಳಿಕೋಟಿ ಅವರು ಬೇರೆ ಯಾರೂ ಅಲ್ಲ, ನಮ್ಮೆಲ್ಲರ ನೆಚ್ಚಿನ ರಾಜು ತಾಳಿಕೋಟಿ ಸರ್ ಅವರ ಸುಪುತ್ರ. ನಾಯಕ ನಟನ ಜರ್ನಿ ತುಂಬ ಯಶಸ್ಸಾಗಲಿ ಮತ್ತು ಸಿನಿಮಾ ತುಂಬ ದೊಡ್ಡ ಯಶಸ್ಸನ್ನು ಕಾಣಲಿ ಅನ್ನೋವಂಥದ್ದು ನನ್ನ ಕಡೆಯಿಂದ ಹಾರೈಕೆ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ವಿಕ್ಕಿ ಡೋನರ್ ಅಲ್ಲ. ಸರ್, ದಯವಿಟ್ಟು ಸಿನಿಮಾದ ಬಗ್ಗೆ ಏನಾದರೂ ಒಂದೆರಡು ಮಾತು. ನಾನು ಕೊನೆಯಲ್ಲಿ ಹೇಳ್ತೀನಿ ನನ್ನ ಪಾತ್ರದ ಬಗ್ಗೆ. ಈಗ ಸಣ್ಣದಾಗಿ ಭರತ್ ಅವರು ಪರಿಚಯ ಮಾಡ್ದಂಗೆ ನಮ್ಮ ತಂಡದ ಪರಿಚಯ ನಿಮಗೆಲ್ಲ ಆಗಿದೆ ಅನ್ಕೊಂತೀನಿ. ನಮ್ಮ ಈ ವಿಕ್ಕಿ ಸಿನಿಮಾ ಒಂದು ಹೊಸ ಪ್ರಯತ್ನ. ನೋಡು ಪ್ರತಿಯೊಬ್ಬರಿಗೂ ಒಂದು ಹೊಸ ಅನುಭವ ಸಿಗುತ್ತೆ. ಅದೇ ನಂಬಿಕೆ ಮೇಲೆ ಈ ಸಿನಿಮಾ ಮಾಡಿದೀವಿ. ಅದೇ ನಂಬಿಕೆ ಮೇಲೆ ನಿಮ್ಮ ಮುಂದಕ್ಕೆ ತರ್ತಾ ಇದೀವಿ. ಇದೇ 9ಕ್ಕೆ ಈ ಚಿತ್ರ ರಾಜ್ಯಾದ್ಯಂತ, ಅದರಲ್ಲೂ ಪ್ರಮುಖವಾಗಿ ಉತ್ತರ ಕರ್ನಾಟಕದ ಕಡೆ ಹೆಚ್ಚಿಗೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ನೀವು ಕೊಟ್ಟ ದುಡ್ಡಿಗೆ ಪ್ರತಿ ರೂಪಾಯಿಗೂ ನಿಮಗೆ ನ್ಯಾಯ ಸಿಗುತ್ತೆ. ನ್ಯಾಯ ಇನ್ ದ ಸೆನ್ಸ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ನೋಡಿ, ನಮ್ಮ ಈ ತಂಡದ ಪ್ರಯತ್ನಕ್ಕೆ ಒಂದು ನಿಮ್ಮ ಶುಭ ಹಾರೈಕೆಗಳು ಮತ್ತೆ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂತೀನಿ. ದೀಪಕ್ ಸರ್, ತಾವು ಒಂದೆರಡು ಮಾತು ಹೇಳೋದಾದ್ರೆ. ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ಎಲ್ಲ ಸೇರಕ್ಕೆ ಮೂಲ ಕಾರಣೀಭೂತರು ನಿರ್ಮಾಪಕರು ಅಂತ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಅವ್ರು ಈ ಸಿನಿಮಾ ಮಾಡಕ್ಕೆ ಮುಂದೆ ಬಂದಾಗಲೇ ಕೂಡ ನಾವೆಲ್ಲ ಇಲ್ಲಿ ಸೇರಿ ಸಿನಿಮಾನ ಮಾಡಿ ಈಗ ನಿಮ್ಮ ಮುಂದೆ ಬರಕ್ಕೆ ಸಾಧ್ಯ ಆಗಿದ್ದು. ಅವರು ಈ ಸಿನಿಮಾ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಮತ್ತು ನಮ್ಮ ಮೇಲೆ ಒಂದು ನಮ್ಮನ್ನ ಬೆಳೆಸ್ಬೇಕನ್ನೋ ಒಂದು ಮನೋಭಾವನೆಯಿಂದ ಇವತ್ತು ವಿಕ್ಕಿ ಚಿತ್ರ ರೆಡಿಯಾಗಿ ನಿಮ್ಮ ಮುಂದೆ ಬಂದಿದೆ. ಇವನ್ ಇರೋ ಜಾಗನೇ ಹೀಗಿದೆ, ಇನ್ ಇವನ್ ತಲೆಯಲ್ಲಿ ಏನಿದೆಯೋ. ಆದ್ರೆ ಮೊದ್ಲು ಅವ್ನ ಮುಖನಾದ್ರೂ ತೋರಿಸ್ರಿ. ಚಿತ್ರ ಹೇಳಿದಾಗೆ 100% ನಿಮಗೆ ಅಲ್ಲಿಯೂ ಮೋಸ ಮಾಡಲ್ಲ. ಒಂದು ಮನೋರಂಜನೆ ಚಿತ್ರ ವಿತ್ ಮೆಸೇಜ್ ಇರತಕ್ಕಂಥ ಚಿತ್ರ. ಯುವಕರು ಇವತ್ತು ತಾವೇನೋ ಒಂದು ಸಾಧನೆ ಮಾಡ್ಬೇಕಂತ ಹೊರಟಾಗ ಎಷ್ಟೆಲ್ಲ ಕಷ್ಟಗಳನ್ನ ಎದುರಿಸ್ತಾರೆ. ಆ ಸಮಯದಲ್ಲಿ ಮನೆಯವರು ಕೂಡ ಅವ್ರನ್ನ ಬೆಂಬಲಿಸ್ಬೇಕು ಅಂತ ನಾವು ಈ ಚಿತ್ರ ಮುಖಾಂತರ ಹೇಳ್ತೀವಿ. ಮನೆಯವ್ರ ಪರಿಸ್ಥಿತಿ ಹೊಂದ್ಕೊಂಡು ಹೀರೋ ಈ ಸಿನಿಮಾದಲ್ಲಿ ಹೇಗೆ ತನ್ನ ಗುರಿನ ಮುಟ್ತಾನೆ ಅನ್ನೋದನ್ನ ಮನೋರಂಜನೆ ಮುಖಾಂತರ ಎಳೆಯಾಗಿ ತೋರಿಸಿದ್ದೀವಿ. ಇದಕ್ಕೆ ಒಳ್ಳೆ ಹಿನ್ನೆಲೆ ಸಂಗೀತ ಇದೆ, ಚೆನ್ನಾಗಿ ಮೂಡಿ ಬಂದಿದೆ, ಮತ್ತು ಒಳ್ಳೊಳ್ಳೆ ಲೊಕೇಶನ್ ಚಿತ್ರೀಕರಣ ಮಾಡಿದ್ದೀವಿ. ಈ ಸಿನಿಮಾದ ಪ್ರಮುಖವಾಗಿ ಹೈಲೈಟ್ ಅಂದರೆ ನಮ್ಮ ಗೆಳೆಯ ಭರತ್ ತಾಳಿಕೋಟಿ ಅವರ ತಂದೆ ರಾಜು ತಾಳಿಕೋಟಿ ಅವರು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಫಸ್ಟ್ ಟೈಮ್ ಇಬ್ರು ಒಂದು ಕಾಂಬಿನೇಷನ್, ಒಂಥರ ಟಾಮ್ ಅಂಡ್ ಜೆರಿ ತರ ಕಾಂಬಿನೇಷನ್ ಅಂದ್ರೆ ಒಂದೇ ಸಿನಿಮಾದಲ್ಲಿ ಅವ್ರದ್ದು ಇವ್ರದ್ದು ಒಂಥರ ಆತರ ಅಪ್ಪ ಮಗನ್ ಪಾತ್ರ.
ಆಹಾಹಾ. ಈ ಒಂಟಿ ಕೋಣೆಯಲ್ಲಿ ನಾವು ಇಬ್ಬರೇ ಇರಲು ನೀನೇಕೆ ಹೆದರಿ ಹೆದರಿ ದೂರಿ ಸರಿವೆ ಚಿನ್ನ? ಬಾರೇ ನನ್ನ ಕೆಂಪನ ಮೆಣ್ಣ. ಈ ಹಿಂದೆ ಮಾಡಿದ್ರು, ಬಟ್ ಇಲ್ಲಿ ಏನಂದ್ರೆ ಅಗ್ದಿ ಟಾಮ್ ಅಂಡ್ ಜೆರಿ ತರ ಮೇನ್ ಕ್ಯಾರೆಕ್ಟರ್ ತರ ಫನ್ ಆಗಿ ಪ್ಲೇ ಆಗಿದೆ ಇಬ್ಬರದು ಪಾತ್ರಗಳು. ಅದು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಹಂಗಾಗಿ ಉತ್ತರ ಕನ್ನಡದ ಆಮೇಲೆ ನಾವು ಭರವಸೆನಕ್ಕೆ ಇಟ್ಟಿದೀವಿ ಅಂದ್ರೆ ಎಲ್ಲ ಕಲಾವಿದರು ಉತ್ತರ ಕನ್ನಡದವರು ಅತಿ ಹೆಚ್ಚಾಗಿರೋದ್ರಿಂದ ನಾವು ಕೂಡ ಉತ್ತರ ಕನ್ನಡದವರು. ಹಾಗಾಗಿ ನಮ್ಮ ಜನ ಕೈ ಬಿಡಲ್ಲ ಅನ್ನೋ ನಂಬಿಕೆ ಮೇಲೆ ಈ ಭಾಗದಲ್ಲಿ ನಾವು ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ 9ನೇ ತಾರೀಕು ಬಂದು ನಮ್ಮ ಚಿತ್ರ ನೋಡಿ ಬೆಂಬಲಿಸ್ಬೇಕಂತ ನಿಮ್ಮ ಚಾನಲ್ ಮುಖಾಂತರ ಕೇಳ್ಕೊತೀನಿ. ಸರ್, ಈ ಮೂವಿಗೆ ವಿಕ್ಕಿ ಅಂತ ಟೈಟಲ್ ಇಡಕ್ ಕಾರಣ ಏನು? ವಿಕ್ಕಿ ಅಂತ ಈ ಮಾಮೂಲಿ ಒಂದು ಸಿನಿಮಾ ನಾಯಕನ ಹೆಸರು ಅದರಲ್ಲಿ ಜಗದ್ವಿಖ್ಯಾತಿ ಅಂತ ಹೇಳಿ, ಹಂಗಾಗಿ ಆ ಸಿನಿಮಾ ನಾಯಕನ ಹೆಸರನ್ನ ಸಿನಿಮಾ ನಾಯಕನ ಹೆಸರನ್ನ ಚಿತ್ರಕ್ಕೆ ಇಟ್ಟಿವಿ. ಜಗದ್ವಿಖ್ಯಾತಿ ಅಂದ್ರೆ ತುಂಬಾ ಬಸವಣ್ಣನ ತರ ಆಗ್ಬಿಡ್ತ ಅಂತೇಳಿ ಬೇಡ ಅಂತ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕ್ಯಾಚಿ ಆಗಿರ್ಲಿ ಅಂತ ವಿಕ್ಕಿ ಅಂತ ಇಟ್ಟಿವಿ ಅಷ್ಟೇ. ಸರ್, ಈ ಸಿನಿಮಾ ಆಡಿಷನ್ ಎಲ್ಲ ಅಂತ ಬಂದ್ರೆ ಯಾವ ತರ ಐತಿ? ನಾವು ಆಡಿಷನ್ ಮಾಡ್ಲಿಲ್ಲ ಸರ್, ಯಾಕಂದ್ರೆ ನಮ್ಗೆ ರಾಜು ತಾಳಿಕೋಟೆ ಯಾವಾಗ ಇದು ಭರತ್ ತಾಳಿಕೋಟೆ ಯಾವ ಸಿಕ್ಕ್ರ ಅವ್ರ ಕಡೆಯಿಂದನೇ ಸುಮಾರು ಜನ ನಮ್ಗೆ ಸಿಕ್ಕಿಬಿಟ್ರು. ಯಾಕಂದ್ರೆ ಅವ್ರದ್ದು ಒಂದೇ ಒಂದು ಅದೇನಂತಾರಲ್ಲ ಬೈ ಒನ್ ಗೇಟ್ ಒಂಥರ ಸುಮಾರು ಅವರಿಂದನೇ ಸುಮಾರು ನಟರು ನಮಗೆ ಸಿಕ್ಬಿಟ್ರು. ಸ್ವಲ್ಪ ಜನ ಮಾತ್ರ ಆ ಕಡೆ ಸಿರ್ಸಿ ಇವರು ಬೆಂಗಳೂರು ಬಂದಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ನಟರನ್ನ ಇವರೇ ನಮಗೆ ಪರಿಚಯ ಮಾಡಿಸಿ ಒಳ್ಳೆ ಪಾತ್ರ ಮಾಡ್ತಾರೆ ಅಂತ ಕಳ್ಸಿ. ಯಾಕಂದ್ರೆ ಅವ್ರು ಮೂಲತಃ ರಂಗಭೂಮಿ ನಟರು, ಅವ್ರ ಕಡೆ ಸುಮಾರು ಜನ ನಟರು ಇರ್ತಾರೆ. ಸೊ ಅಯ್ಯೋ ರೀ ರೀ ಯಾರಿದು ರೀ? ವೆರಿ ಬ್ಯಾಡ್. ನಾನು ನೋಡು, ಅದೊಂದು ಮಾಯಾ ಪ್ರಪಂಚ. ಈ ಮೂವಿ ಪ್ರಿಪರೇಷನ್ ಎಲ್ಲ ಅಂತ ಬಂದ್ರೆ ಯಾವ ತರ ಐತಿ? ಪ್ರಿಪರೇಷನ್ ಆಗಿದ್ದು ಇವಾಗ ನಿಮ್ಮ ಎದುರಿಗೆ ಬಂದಿದ್ವಿ 2025. ಇದರಿಂದ ನಾವು ಒಂದ್ 2 ವರ್ಷ ಸಾರ್ ಜೊತೆ ನಾವು ತುಂಬಾ ಒಡನಾಟ ಇಟ್ಕೊಂಡು ತುಂಬಾ ಸಪೋರ್ಟಿವ್ ಆಗಿ ನಮ್ಗೆ ಆ ಕತೆ ಚಿತ್ರಕಥೆಯಲ್ಲೆಲ್ಲ ಕೂಡ ಇವ್ರು ಬರೀ ನಿರ್ಮಾಪಕರು ಅಷ್ಟೇ ಅಲ್ಲ, ಇವ್ರು ಕೂಡ ಮೂಲತಃ ನಿರ್ದೇಶಕರು. ಇವ್ರದ್ದು ಹಳೆ ಹಿಂದಿನ ಚಿತ್ರ ಇದೇ ಬ್ಯಾನರ್ ಅಲ್ಲೇ ಬಂದಿದೆ, ಚಿತ್ರಲಹರಿ ಅಂತೇಳಿ. ಅದು ಕೂಡ ಇನ್ನೇನು ಸದ್ಯದಲ್ಲೇ ರಿಲೀಸ್ ಆಗತ್ತಿದೆ, ಆಗಿ 2-3 ತಿಂಗಳಲ್ಲೇ. ಸೊ ಆ ಸಿನಿಮಾದಲ್ಲಿ ನಾನು ಕೋ ಡೈರೆಕ್ಟರ್ ವರ್ಕ್ ಮಾಡ್ತಿದ್ದೆ. ಆಗ ನಮ್ಮ ಒಂದು ಬಾಂಡಿಂಗ್ ಮೇಲೆ ನನ್ನ ಕತೆನ ಅವ್ರಿಗೆ ಹೇಳಿದಾಗ ಆಯ್ತು ನಾವು ಮಾಡೋಣ ಅಂತೇಳಿ ನಾವು ಕತೆ ಮಾಡಿದ್ವಿ. ಮತ್ತೆ ಆ ಕತೆ ಜೊತೆಗೆ ಇದು ಒಂದು ಬಂದು ಇಲ್ಲಿ ತಲುಪ್ತು. ಈಗ ಡೈರೆಕ್ಟರ್ ಸರ್, ನಿಮಗ್ರಿ ಇವಾಗೆಲ್ಲ ದೊಡ್ಡ ಬಜೆಟ್ ಮೂವಿ ಮತ್ ದೊಡ್ಡ ಹೀರೋಗಳನ್ನ ಹಾಕೊಂಡ್ ಮೂವಿ ಮಾಡೋದ ಕಷ್ಟ ಆಗೈತಿ, ಮತ್ ಅದ್ರ ಹಾಕಿದ ಬಂಡವಾಳನ ತೆಗೆದು ಕಷ್ಟ ಆಗೈತಿ. ಅಂತದ್ರಲ್ಲೂ ನೀವು ಈ ಉತ್ತರ ಕರ್ನಾಟಕದ ಹೊಸ ಕಲಾವಿದ್ರ ಮೇಲೆ ನಂಬಿಕೆ ಇಟ್ಟು ಇನ್ವೆಸ್ಟ್ ಮಾಡಿದ ಕಾರಣ ಏನ್ರಿ ಸರ್? ಸಿನಿಮಾ ನಮಗ್ ಗೊತ್ತಿರೋದು ಅದೊಂದೇ. ಯಾಕಂದ್ರೆ ಈಗ ನಾನೇನು ಹೊಸದಾಗಿ ಬಂದಾರಲ್ಲ, ನಾನು ಆಲ್ಮೋಸ್ಟ್ ಇಂಡಸ್ಟ್ರಿಗೆ ಬಂದು 25 ವರ್ಷ ಆಯ್ತು. ನಾನು ಕಾಶಿನಾಥ್ ಅವ್ರ ಕಾಲದಿಂದ ಅವ್ರ ಜೊತೆಲೆಲ್ಲ ಕೆಲಸ ಮಾಡಿ ಆ ಥರ ದೊಡ್ಡವ್ರ ಜೊತೆ ಕೆಲಸ ಮಾಡ್ಕೊಂಡು ಮೂಲತಃ ನಾನು ನಿರ್ದೇಶಕನಾಗಿದ್ರಿಂದ ಏನೋ ಕೆಲವೊಂದು ಕಾರಣಾಂತರಗಳಿಂದ ನಾವೇ ನಿರ್ಮಾಪಕರು ಆಗ್ಬೇಕಾದ್ರು. ಸೊ ಹಂಗಾಗಿ ನಮಗೂ ಇನ್ನ ಬೇರೆ ದಾರಿ ಇಲ್ಲ. ಸಿನಿಮಾ ಅಂದ್ರೆ ಸಿನಿಮಾ ಅಷ್ಟೇ, ಸಿನಿಮಾನೇ ಮಾಡಬೇಕು. ಮಾಡಿದ್ವಿ. ಮತ್ತೆ ಇವ್ರನ್ನೇ ಇಟ್ಕೊಂಡು ಮಾಡ್ಬೇಕೇನೋ ಅನ್ನೋದಕ್ಕೆ ನಮ್ಮ ಕತೆಗೆ ಇವ್ರು ಸೂಕ್ತ ಅನಿಸ್ತು. ಮತ್ತೆ ಇವ್ರ ಜೊತೆ ಬಂದಂತ ತಂಡ ಎಲ್ಲ ಮೂಲವಾಗಿ ರಂಗಭೂಮಿಯಿಂದ ಬಂದವರು. ಸೊ ರಂಗಭೂಮಿಯಿಂದ ಬಂದಿದ್ದಾರೆ ಅಂದ್ರೆ ನಮ್ಗೆ ಆಕ್ಟಿಂಗ್ ಮಾಡೋದು ಅವ್ರಿಗೆ ತುಂಬಾ ಸುಲಭ. ನಮ್ಗೆ ಅವ್ರನ್ನ ಹೆಂಗ್ ಬೇಕೋ ಹಂಗ್ ಮೋಲ್ಡ್ ಮಾಡ್ಕೊಬೇಕಾಗಿತ್ತು, ಅದು ನಮ್ಗೆ ಈಸಿ ಆಯ್ತು. ಸೊ ಹಂಗಾಗಿ ಹೆಚ್ಚು ಕಡೆಗೆ ಪ್ರಾಶಸ್ತ್ಯ ಕೊಟ್ವಿ. ಮತ್ತೆ ಸಿನಿಮಾ ಮಾಡ್ತಾ ನಮ್ಗೆ ಅನ್ಸಿದ್ದು ಏನಂದ್ರೆ ನಾವು ಹೆಚ್ಚಿಗೆ ಬ್ಯಾಂಗ್ಳೂರ್ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕಂತ ಈ ಕಡೆ ಕಾನ್ಸಂಟ್ರೇಟ್ ಮಾಡೋಣ. ಎಲ್ಲರೂ ಬ್ಯಾಂಗ್ಳೂರಿಂದ ಈ ಕಡೆಗೆ ಬರ್ತಾರೆ, ನಾವ್ ಈ ಕಡೆಯಿಂದ ಬ್ಯಾಂಗ್ಳೂರ್ ಹೋಗೋಣ ಅಂತ ಒಂದು ಪ್ಲಾನ್ ಮಾಡಿದ್ವಿ. ಅದೊಂದು ಹೊಸದಾಗ ಒಂದು ಪ್ಲಾನ್ ಮಾಡ್ಕೊಂಡ್ವಿ. ಎಲ್ಲರೂ ಅಲ್ಲಿ ರಿಲೀಸ್ ಮಾಡಿ ಆಮೇಲೆ ಈ ಕಡೆ ಬರ್ತಾರೆ, ನಾವು ಫಸ್ಟ್ ಇಲ್ಲಿ ರಿಲೀಸ್ ಮಾಡಿ ಆಮೇಲೆ ಈ ಕಡೆಯಿಂದ ಆ ಕಡೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಆದ್ರಿಂದ ಹೆಚ್ಚಿಗೆ ನಾವು ಈ ಭಾಗನೇ ಮತ್ತೆ ಇನ್ನೊಂದು ಏನಂದ್ರೆ ಇಲ್ಲಿ ಸ್ವಲ್ಪ ಕಲಾವಿದರು ಕಲೆ ಇನ್ನೂ ಸ್ವಲ್ಪ ಉಳ್ಕೊಂಡಿದ್ದಾರೆ, ಭೂಮಿ ಅದು ಇದು ಅಂತ. ನಮ್ ಕಡೆ ಈಗ ಆಲ್ರೆಡಿ ಎಲ್ಲ ಅದು ಮಿಕ್ಸ್ ಮಸಾಲ ಆಗೋಗಿದೆ ಬ್ಯಾಂಗ್ಳೂರಲ್ಲಿ. ಅಲ್ಲಿ ಚಿತ್ರ ನೋಡಕ್ ಬರ್ತಾರೆ, ಯಾವ್ದೇ ಅಂದ್ರೆ ನೀವ್ ಹೇಳ್ದಂಗೆ ದೊಡ್ಡ ಚಿತ್ರಗಳು ನೋಡಕ್ ಬರ್ತಾರೆ. ಅದು ದೊಡ್ಡದಾಗಿದ್ರೆ ಅಂದ್ರೆ ಬಂದ್ರು, ಇಲ್ಲಾಂದ್ರೆ ಇಲ್ಲಾಂದ್ರೆ ಯಾರೋ ಹೊಸಬ್ರು ಅನ್ನೋದಕ್ಕಿಂತ ಒಂದ್ ಸಿನಿಮಾ ಚೆನ್ನಾಗಿದೆ ಅಂದಾಗ ಎಲ್ಲಿದ್ರು ಬಂದೇ ಬರ್ತಾರೆ. ಕಂಟೆಂಟ್ ಚೆನ್ನಾಗಿದೆ, ಆ ನಂಬಿಕೆ ಮೇಲೆ ಮಾಡಿದೀವಿ ಸಿನಿಮಾನ. ಯಾಕಂದ್ರೆ ನಾನು ಮೂಲತಃ ನಿರ್ದೇಶಕನಾಗಿರೋದ್ರಿಂದ ಒಂದು ಕತೆ ಅಂತ ಬಂದಾಗ ಆ ಕತೆ ಸಿನಿಮಾ ಆಗುತ್ತಾ, ಇದು ಗೆಲ್ಲುತ್ತಾ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗೂ ಇರುತ್ತೆ, ಅದ್ರ ಐಡಿಯಾ ಇರುತ್ತೆ. ಈಗ ಬೇರೆ ಯಾರೋ ನಿರ್ಮಾಪಕರಾಗಿದ್ರೆ ಅವ್ರು ಏನೋ ಬ್ಲೈಂಡ್ ಆಗಿ ಬರ್ತಾರೆ, ದುಡ್ಡು ಹಾಕ್ತಾರೆ, ಹೋಗ್ತಾರೆ. ಇದು ನನ್ಗೆ ಆಗಲ್ಲ. ಕತೆ ಏನೋ, ಈ ಕತೆ ಏನಾಗುತ್ತೆ, ಮುಂದೆ ಏನಾಗುತ್ತೆ, ಪ್ರತಿಯೊಂದು ನನಗ್ ಗೊತ್ತು. ಅದರಿಂದ ಈ ಕತೆ ಗೆದ್ದೆ ಗೆಲ್ಲುತ್ತೆ ಅಂತ ಮಾಡಿದ್ವಿ.
ಸರ್ ಇವಾಗ ಬಂದ್ರಿ ಹೊಸಬ್ರು ಒಂದು ಹೊಸ ಪ್ರಯತ್ನ ಬಂದ್ರೆ ನಮ್ಮ ಉತ್ತರ ಕರ್ನಾಟಕದ ಜನ 100% ಬೆಳೆಸ್ತಾರೆ, ಅದಂತೂ ಪಕ್ಕ ಅದ ಸರ್. ಬಟ್ ನೀವು ಇಷ್ಟೊಂದೆಲ್ಲ ಕಾನ್ಫಿಡೆನ್ಸ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದ ನಮ್ಮ ಉತ್ತರ ಕರ್ನಾಟಕದ ಜನನ ರಿಯಲ್ ಆಗಿಯೂ ಆ ಕಡೆ ನಿಮ್ ಬೆಂಗಳೂರು ಸೈಡ್ ನೋಡ್ರಿ ರಿಯಲ್ ಆಗಿಯೂ ಅಕ್ಸೆಪ್ಟ್ ಮಾಡ್ತಾರ ಅಥವಾ ಪ್ರಚಾರ ಸಂಬಂಧ ಅಷ್ಟೇ ಅವ್ರನ್ನ ಯೂಸ್ ಮಾಡ್ಕೋತಾರ ನಿಮ್ಗೆ ಬ್ಯಾಂಗ್ಳೂರ್ ಇದುವರೆಗೂ ನೀವು ಕನ್ನಡ ಸಿನಿಮಾಗಳಲ್ಲಿ ಹೆಂಗ್ ನೋಡಿರ್ತೀರ ಅಂದ್ರೆ ಉತ್ತರ ಕರ್ನಾಟಕದವ್ರನ್ನ ಒಂದು ಕಮಿಡಿಯನ್ ಆಗಿ ಆ ಭಾಷೆನ ಒಂಥರ ಒಂದು ವಿಲನ್ಗೋ ಇಲ್ಲ ವಿಲನ್ ಪಕ್ಕದಲ್ಲಿರೋ ಒಬ್ಬ ಕಮಿಡಿಯನ್ಗೋ ಆ ತರ ನಾವು ಬಳಸ್ಕೊಂಡಿರ್ತಾರೆ. ಈ ಸಿನಿಮಾದಲ್ಲಿ ಯಾರ್ಯಾರು ಉತ್ತರ ಕರ್ನಾಟಕದವ್ರು ಮಾಡಿದಾರೋ ಪ್ರತಿಯೊಬ್ರು ಆ ಭಾಷೆನೇ ಮಾತಾಡಿದಾರೆ, ಕಾಮಿಡಿ ಆಗಲ್ಲ. ಇಲ್ಲಿ ಯೂಶುವಲ್ ಆಗಿ ಅವ್ರು ಹೆಂಗಿರ್ತಾರೋ ಅದೇ ರೀತಿ ನಮ್ ಸಿನಿಮಾದಲ್ಲಿ ಇರ್ತಾರೆ. ಅವರು ಸಿನಿಮಾಗೋಸ್ಕರ ಭಾಷೆ ಮಾತಾಡಿಲ್ಲ, ಅವ್ರ ಭಾಷೆನ ಅವ್ರ ಊರು ಮೂಲತಃ ಉತ್ತರ ಕರ್ನಾಟಕದವರು ಅನ್ನೋ ತರನೇ ಆ ಭಾಷೆ ಮಾತಾಡಿದ್ದಾರೆ. ಸೊ ಹಂಗಾಗಿ ನಾವೇನ್ ಸಿನಿಮಾಗೋಸ್ಕರ ಬಳಸ್ಕೊಂಡಿಲ್ಲ, ಅವ್ರು ಇದ್ದಿದ್ರಿಂದ ನಾವು ಆ ಕಡೆ ಭಾಷೆನ ಈ ಕಡೆ ಭಾಷೆಗೆ ಬದಲಾಯಿಸ್ಕೊಂಡು ಅಲ್ಲಿ ಯಾರಿಗೂ ನಾವು ಚೇಂಜ್ ಮಾಡಕ್ ಹೋಗಿಲ್ಲ. ಸಾಗರ ಅಂದ್ರೆ ಯಾರೇ ಆಗ್ಲಿ ಉತ್ತರ ಕರ್ನಾಟಕದವ್ರ ಮೇಲೆ ಅವ್ರದೊಂದು ಸ್ಲ್ಯಾಂಗ್ ಇರುತ್ತೆ, ಆ ಭಾಷೆ ಸೊಗಡಿರುತ್ತೆ, ಅವ್ರು ಅದನ್ನ ಮಾತಾಡಿದ್ರೆ ಚೆನ್ನಾಗ್ ಅನ್ಸುತ್ತೆ. ಅದ್ ಬಿಟ್ಟು ಅವ್ರ ಕೈಲಿ ಬಲವಂತವಾಗಿ ನಾವ್ ಇನ್ನೇನೋ ಹೇಳ್ಸಿದ್ರೆ ಚೆನ್ನಾಗ್ ಅನ್ಸಲ್ಲ. ಹಂಗಾಗಿ ನಾವು ಅವ್ರ ಆ ಭಾಷೆನೆ ಮಾತಾಡ್ಲಿ, ನಾವ್ ಆ ಕಡೆನೆ ಮಾಡೋಣ, ಯಾಕೆ ಆಗ್ಬಾರ್ದು? ಪ್ರತಿಯೊಬ್ರು ಬ್ಯಾಂಗ್ಳೂರೇ ಬೇಕು, ಮೈಸೂರೇ ಬೇಕು, ಮಂಡ್ಯನೇ ಬೇಕು ಅಂತ ಹೋದಾಗ ನಾವು ಸ್ವಲ್ಪ ಉತ್ತರ ಕರ್ನಾಟಕ ಟ್ರೈ ಮಾಡೋಣ ಅಂತ ನಾವು ಮಾಡ್ತಾ ಇದೀವಿ. ಈಗ ಇದು ಸ್ಟಾರ್ಟ್ ಮಾಡಿದೀವಿ, ಇದು ಸಕ್ಸಸ್ ಆಯ್ತಂದ್ರೆ ಕಂಪ್ಲೀಟ್ ಆಗಿ ಉತ್ತರ ಕರ್ನಾಟಕದನೇ ಪಾಯಿಂಟ್ ಆಗಿ ಇಟ್ಕೊಂಡ್ ಮಾಡೋಣ ಅಂತ ಒಂದು ಪ್ಲಾನು ಇದೆ ನಮ್ದು. 100% ಸಕ್ಸಸ್ ಆಗತ್ತದ ಸರ್. ನಮ್ ಜನ ಯಾವತ್ತು ಕೈ ಬಿಡಂಗಿಲ್ಲ, ಅದೇ ಉದ್ದೇಶ. ಇದಕ್ಕ ನೀವ್ ಅಂದಂಗೆ ಅದನ್ನ ಸಕ್ಸಸ್ ಆಯ್ತು ಅಂದ್ರೆ ಈ ಖಂಡಿತವಾಗ್ಲೂ ನಾವು ಪೂರ್ಣ ಪ್ರಮಾಣದಲ್ಲಿ ಉತ್ತರ ಕರ್ನಾಟಕದಲ್ಲೇ ನಡೆಯುವಂತ ಸಬ್ಜೆಕ್ಟ್ ಇಟ್ಕೊಂಡು ನಾವು ಅದನ್ನೇ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಹೀರೋ ಸರ್, ಈ ಮೂವಿ ನಿಮ್ಮ ಹಿಂದಿನ ಪ್ರಿಪರೇಷನ್ ಎಲ್ಲ ಬಂದ್ರೆ ಯಾವ ತರ ಇತ್ತು? ನಾನು ಆತರ ಮೂವಿಗೆ ಪ್ರಿಪರೇಷನ್ ಅಂತ ಏನು ಮಾಡಿರ್ಲಿಲ್ಲ. ಸಣ್ಣ ಪುಟ್ಟ ಸಿನಿಮಾದಲ್ಲಿ 4-5 ಸಿನಿಮಾಗಳಲ್ಲಿ ಈ ಹಿಂದೆ ಮಾಡಿದ್ದೆ, ಸಣ್ಣ ಪುಟ್ಟ ಪಾತ್ರ, ವಿಲನ್ ಪಾತ್ರ ಅಂತೇಳಿ. ನಮ್ ಧರ್ಮನ ಅಂತೇಳಿ ನಂಗೆ ಜೈ ಕಿಶನ್ ಅಂತಂದ್ರೆ ಅವರು ಕೋ ಡೈರೆಕ್ಟರ್ ಆಗಿದ್ರು. ಸೊ ಅವ್ರು ನಂಗೆ ಅಪ್ರೋಚ್ ಮಾಡಿ ಪಾತ್ರನ ಕೊಡಿಸಿರೋದು. ಆಕ್ಚುಲಿ ನನ್ನನ್ನ ಹೀರೋ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನೋ ನನ್ನ ಮೇಲೆ ನಂಬಿಕೆ ಇಟ್ಟು, ನಮ್ಮ ಉತ್ತರ ಕರ್ನಾಟಕದ ಮೇಲೆ ನಂಬಿಕೆ ಇಟ್ಟು, ವಿಶೇಷವಾಗಿ ಅಲ್ಲಿ ಕಲಾವಿದರನ್ನ ಬೆಳೆಸೋಣ. ನಾನ್ ಯಾರನ್ನ ಅಪ್ರೋಚ್ ಮಾಡಿದ್ರು ಅವರು ಆಯ್ತು ಅವ್ರನ್ನೇ ಮಾಡ್ಸೋಣ ಅಂತ. ನಮ್ಮ ಯೂಟ್ಯೂಬ್ ಸ್ಟಾರ್ ಮಂಜುನಾಥ್ ಗುಳದಗುಡ್ಡ ಆಗಿರ್ಬೋದು, ಆಮೇಲೆ ವಿಲನ್ ಅಲ್ಲಿ ಶರಣ್ ಕಲ್ಲೂರ್ ಅವರಾಗಿರ್ಬೋದು, ಇನ್ನು ನಮ್ಮ ತಂದೆ ರಾಜು ತಾಳಿಕೊಟ್ಟವ್ರು ಆಗಿರ್ಬೋದು, ಎಲ್ಲರೂ ಉತ್ತರ ಕರ್ನಾಟಕದ ಕಲಾವಿದರ ತಂಡನೇ ಇದರಲ್ಲಿದೆ. ಸೊ ಹಿಂಗಾಗಿ ಅವರು ಮೈಂಡ್ ಸೆಟ್ ಮಾಡ್ಕೊಂಡಿದ್ದಾರೆ, ಉತ್ತರ ಕರ್ನಾಟಕದಿಂದನೇ ನಾವು ಹೋಗೋಣ ಬೆಂಗಳೂರು ಕಡೆ ಅಂತ. ಒಳ್ಳೆ ಮೂವಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುವಂತ ಮೂವಿ, ಸ್ವಲ್ಪ ಹಾರರ್ ಜಾನರ್ ಟಚ್ ಇದೆ ಅನ್ನೋದು ಬಿಟ್ರೆ ಇನ್ನೆಲ್ಲ ಕಾಮಿಕ್ ಆಗೇ ಇದೆ. ಸೂಪರ್ ಕಾಮಿಡಿ ಮೂವಿ. ಸೊ ದಯವಿಟ್ಟು ನೋಡಿ ಅಂತ ಕೇಳ್ಕೊತೀನಿ. ಈ ಸಿನಿಮಾನ ನಮ್ಮ ಆಡಿಯನ್ಸ್ ಮೇ 9 ಥಿಯೇಟರ್ ಅಲ್ಲೇ ಯಾಕೆ ನೋಡ್ಬೇಕು ಸರ್? ಹೌದು ಸರಿ, ಒಬ್ಬ ನಿರ್ಮಾಪಕ ಉಳಿಬೇಕಂದ್ರೆ ಥಿಯೇಟರ್ ಬಂದು ನೋಡಿದ್ರೆ ನಾವು ಅದಕ್ಕೆ ನಿರ್ಮಾಪಕನಿಗೆ ಅದು ದಕ್ಕಕ್ಕೆ ಆಗುತ್ತೆ. ನೀವು ಪೈರಸಿ ಮಾಡಿದ್ರೆ ನಾನು ಹೇಳ್ತೀನಿ, ಥಿಯೇಟರ್ ಅಲ್ಲೇ ಯಾಕೆ ಬಂದು ನೋಡ್ಬೇಕು ಅಂತಂದ್ರೆ ಸಿನಿಮಾ ತರ ನೋಡಿದ್ರೆ ನಿಮ್ಗೆ ಆ ಫೀಲ್ ಆಗುತ್ತೆ. ಮನೆಯಲ್ಲಿ ಕುತ್ಕೊಂಡು ನೀವು OTT ಅಲ್ಲಾಗ್ಲಿ ಮೊಬೈಲ್ ಅಲ್ಲಾಗ್ಲಿ ನೋಡಿದ್ರೆ ಒಂದ್ ಸೀನ್ ನೋಡ್ತಾ ಇರ್ತೀರಾ, ಫೋನ್ ಬರುತ್ತೆ, ಕಟ್ ಆಗುತ್ತೆ. ಇಲ್ಲ ಮನೇಲಿ ಕುತ್ಕೊಂಡು OTT ನೋಡ್ತಾ ಇದ್ರೆ ಯಾರೋ ಕರೀತಾರೆ ಎದ್ದೋಗ್ತೀರಾ, ಆ ಮೂಡ್ ಬರಲ್ಲ. ಸಿನಿಮಾನ ಥಿಯೇಟರ್ ಕುತ್ಕೊಂಡು ನೋಡಿದಾಗ ನಾವು ಸಿನಿಮಾ ಅಂದ್ರೆ ಬರೀ ನೋಡೋದೊಂದೇ ಅಲ್ಲ, ಸೌಂಡ್ ಇರುತ್ತೆ, ಅದ್ರಲ್ಲಿ ಬರೋ ಸ್ಪೆಷಲ್ ಎಫೆಕ್ಟ್ಸ್ ಇರುತ್ತೆ. ಆ ಪ್ರತಿಯೊಂದು ನೀವು ಸಿನಿಮಾ ಥಿಯೇಟರ್ ನಾವು ಅದನ್ನ ಮಾಡೋದೇ ಸಿನಿಮಾ ಥಿಯೇಟರ್ಗೋಸ್ಕರ. ಆ ಥಿಯೇಟರ್ ಅಲ್ಲಿ ನೀವು ಆ ಸಿನಿಮಾ ನೋಡಿದಾಗ ನಿಮ್ಗೆ ರಿಯಲ್ ಎಕ್ಸ್ಪೀರಿಯನ್ಸ್ ಮಜಾ ಸಿಗುತ್ತೆ. ಸೌಂಡ್ ಎಫೆಕ್ಟ್ ಏನೇ ಇರ್ಬೋದು, ಇವಾಗ ನಾವು DTS 5.1 ಡಾಲ್ಬಿ ಅಟ್ಮಾಸ್ ಏನೇ ಮಾಡ್ತೀವಿ ಅದು ನಿಮ್ ಮನೆಯಲ್ಲಾಗ್ಲಿ ಫೋನಲ್ಲಾಗ್ಲಿ ನಿಮ್ಗೆ ಸಿಗಲ್ಲ. ಏನೋ ನೋಡ್ಬೇಕು ಸಿನಿಮಾ ನೋಡ್ತಿರೋ ಅಷ್ಟೇ. ನಿಮ್ಗೊಂದು ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಆಗ್ಬೇಕಂದ್ರೆ ನೀವು ಥಿಯೇಟರ್ಲ್ಲೇ ಸಿನಿಮಾ ನೋಡ್ಬೇಕು. ಯಾಕಂದ್ರೆ ನಿಮ್ಗೊಂದು 2 ಗಂಟೆ 2.5 ಗಂಟೆ ಬಂದು ಥಿಯೇಟರ್ ಕುತ್ಕೊಂತೀರಾ, ನೀವು ನಿಮ್ಮ ಟೈಮ್ನ ನಮಗ್ ಕೊಡ್ತೀರಾ 2.5 ಗಂಟೆ 3 ಗಂಟೆ. ನಾವು 2.5 ಗಂಟೆ 3 ಗಂಟೆ ನೀವು ನಮಗೆ ಕೊಟ್ಟಾಗ ನೀವು ಥಿಯೇಟರ್ ಬಂದು ನೋಡಿದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನೀವು ಮನೇಲಿ ಕಂಟಿನ್ಯೂಸ್ ಆಗಿ 2.5 ಅವರ್ ಕುತ್ಕೊಂಡು ಫೋನ್ ನೋಡ್ತೀರಾ? ಇಲ್ಲ. ಅದೇ ನೀವು ಥಿಯೇಟರ್ ನೋಡಿದಾಗ ನಿಮ್ಗೆ ಅದೊಂದು ಸಮಾಧಾನ ಆಗುತ್ತೆ, ಹೌದು ನಾನು ಸಿನಿಮಾ ನೋಡಿದೆ ಅಂತ. ಫೋನಲ್ಲಿ ನೋಡಿದ್ರೆ ಏನೋ ನೋಡಿದೆ ಬಿಡು ಅಂತ ನಿಮ್ಗೆ ಅದು ಫೀಲೇ ಆಗಲ್ಲ. ಅದಕ್ಕೆ ಈಗ ಸಿನಿಮಾಗಳು ಬರ್ದು ಜನ ಅಕ್ಸೆಪ್ಟ್ ಮಾಡ್ಕೊಳೋದು ಯಾವಾಗ ನೀವು ಥಿಯೇಟರ್ ನೋಡಿದಾಗ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮ್ಗೆ. ಅದಕ್ಕೆ ಎಲ್ಲಾರು ಕೇಳ್ಕೊಳೋದು, ಆದಷ್ಟು ಬಂದು ಸಿನಿಮಾನ ಥಿಯೇಟರ್ ನೋಡಿ. ಥಿಯೇಟರ್ ನೋಡಿದಾಗ ನಿಮ್ಗೆ ಸಿಗೋ ಫೀಲು ಫೋನಲ್ಲಾಗ್ಲಿ ಮನೆಯಲ್ಲಿ ಎಂತ ಸರೌಂಡ್ ಸೌಂಡ್ ಇಟ್ಕೊಂಡ್ರು ಮನೇಲಿ ನೋಡಲ್ಲ, ಏನೋ ಒಂದು ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ. ಅದೇ ಥಿಯೇಟರ್ ಬಂದು ನೋಡಿದಾಗ ನಿಮ್ಗೆ ಅದು ಫೀಲ್ ಆಗುತ್ತೆ. ಆ ಸೌಂಡ್ ಎಫೆಕ್ಟ್ ನಿಮ್ಗೆ ಮನೆಯಲ್ಲೂ ಮಾಡ್ಕೊಳಕ್ಕಾಗಲ್ಲ, ಫೋನಲ್ಲೂ ಮಾಡ್ಕೊಳಕ್ಕಾಗಲ್ಲ. ಅದೊಂದೇ ಅಂತಲ್ಲ, ನೀವು ಸಿನಿಮಾ ನೋಡಿದ್ರೆ ಥಿಯೇಟರ್ ಅಲ್ಲಿ ಅದರಿಂದ ಬದುಕೋರು ತುಂಬಾ ಜನ ಇರ್ತಾರೆ. ಎಲ್ಲಾರ್ಗು ಒಂದ್ ದಾರಿ ಆಗುತ್ತೆ. ಸಿನಿಮಾ ನೋಡಿದವ್ರಿಗೂ ಒಂದು ಸಮಾಧಾನ ಆಗುತ್ತೆ, ಹೌದಪ್ಪ ನನ್ಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಯಾಕಂದ್ರೆ ಮೇನ್ ಇದ್ರಲ್ಲಿ ಒಂದು ಹಾರರ್ ಜಾನರ್ ಇರೋದ್ರಿಂದ ಸೌಂಡ್ ಎಫೆಕ್ಟ್ಸ್ ತುಂಬಾ ಇಂಪಾರ್ಟೆಂಟ್. ಆ ಸೌಂಡ್ ಎಫೆಕ್ಟ್ ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ನಿಮ್ಗೆ ಆ ಮಜಾ ಸಿಕ್ಕೋದು. ನೀವು ಥಿಯೇಟರ್ ನೋಡಿದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ಫೋನಲ್ಲಿ ಟಿವಿಯಲ್ಲಿ ಕುತ್ಕೊಂಡು ನೋಡಿದ್ರೆ ನಿಮ್ಗೆ ಅದು ಅನ್ಸಲ್ಲ ಆ ಥರ.
ಇನ್ನೊಂದು ಸಿನಿಮಾ ಥಿಯೇಟರ್ ನೋಡ್ಬೇಕು, ನಾಟಕ ಕಂಪ್ನಿಗೆ ನೋಡ್ಬೇಕು, ಟಿವಿನ ಮನೇಲಿ ನೋಡ್ಬೇಕು. ಸೊ ಸಿನಿಮಾ ಥಿಯೇಟರ್ಗೆ ನಾವು ವಿಕ್ಕಿ ಅನ್ನೋ ಸಿನಿಮಾ ತರ್ತಾ ಇದ್ವಿ. ಸೊ ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಕೇಳ್ಕೊತೀವಿ. ಆಲ್ಮೋಸ್ಟ್ ಎಲ್ಲಾರು ಆಡಿಯನ್ಸ್ ಸಿನಿಮಾ ಥಿಯೇಟರ್ಕ ಮೇ 9ಕ್ಕೆ ಹೋಗಿ ಎಲ್ಲಾರು ನೋಡಿರ್ತೀವಿ. ಈ ನಮ್ಮ ಕಮ್ ಟು ರಿಯಾಲಿಟಿ ಚಾನೆಲ್ ಮುಖಾಂತರ ನಿಮ್ಗೆ ಕೇಳ್ಕೊತು. ಯಾಕೋ ವಿಕಿ ಡಲ್ ಆಗಿದ್ಯಾ? ರೀ, ಮೊದ್ಲೇ ಅವನ್ಗೆ ಕೆಲ್ಸ ಇಲ್ಲ, ಸಂಪಾದನೆ ಇಲ್ಲ. ಅವನ್ಗೆ ಹೇಳ್ಬೇಡಿ. ಈ ಮನೆಯಲ್ಲಿ ಒಂದಲ್ಲ 2 ಆತ್ಮಗಳಿವೆ. ಬಾಬಾ, ನೀವು ಬಾಗ್ಲಾ ತಕೊಂಡು ಒಳಗೆ ಬರ್ತೀವಿ ಅಂತ ನಾವು ಅನ್ಕೊಂಡಿದ್ರೆ ನೀವು ಹಿಂಗ್ ಪ್ರತ್ಯಕ್ಷ ಆಗ್ಬಿಟ್ಟಲ್ಲ, ನಾವು ಹೊರಗೆ ಹೋಗೋ ಗತಿ ಹಂಗ? ಓಕೆ ಸರ್, ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಮೇ 9ಕ್ಕೆ ರಾಜ್ಯಾದ್ಯಂತ ನಮ್ಮ ವಿಕ್ಕಿ ಅನ್ನೋ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಅದರಲ್ಲೂ ನಾನು ನಿಮ್ಮ ಉತ್ತರ ಕರ್ನಾಟಕದ ಹುಡುಗ ಭರತ್ ತಾಳಿಕೊಟ್ಟಿ, ನಮ್ಮ ಕಲಿಯೋದು ಕುಡುಕ ರಾಜು ತಾಳಿಕೊಟ್ಟಿ ಅವ್ರ ಮಗ. ಸೊ ಆ ಕುಡುಕನ್ನ ಯಾವ ರೀತಿ ಬೆಳೆಸಿರೋ ಆ ಕುಡುಕನ ಮಗನ್ನು ಹಂಗೆ ಬೆಳೆಸಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.